ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನವನ್ನು ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆಲ್ಲ ಉಪಯೋಗಿಸಿಕೊಳ್ಳಬಹುದು ಅಂತ ನೋಡೋಣ. ಬನ್ನಿ, ಚಾಣಕ್ಯರ ಮೌನದ ಬಗ್ಗೆ ಇರುವ ಕೆಲವು ಅದ್ಭುತ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ರಹಸ್ಯ ಅದು ಎಲ್ಲಿದೆ ಗೊತ್ತಾ? ಅದು ಮಾತುಗಳಲ್ಲಿಲ್ಲ, ಬದಲಾಗಿ ಮೌನದಲ್ಲಿದೆ. ಹೌದು, ಬನ್ನಿ ಈ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ಈ ಅದ್ಭುತ ಜ್ಞಾನ ಬಂದಿರೋದು ಬೇರೆ ಯಾರಿಂದಲೂ ಅಲ್ಲ, ಇತಿಹಾಸದ ಮಹಾನ್ ತಂತ್ರಜ್ಞ ತತ್ವಜ್ಞಾನಿ ಚಾಣಕ್ಯರಿಂದ. ಅವರು ಹೇರಿದ ಮಾತುಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ. ಹಾಗಾದ್ರೆ ಚಾಣಕ್ಯರ ಮೊದಲ ತತ್ವ ಏನ್ ಹೇಳುತ್ತೆ? ಇದು ನಾವು ಮಾಡುವ ಕೆಲಸವನ್ನು ಗೌಪ್ಯವಾಗಿ ಇಡುವುದರ ಶಕ್ತಿಯ ಬಗ್ಗೆ ಹೇಳುತ್ತೆ. ನಮ್ಮ ಪ್ಲಾನ್ಗಳನ್ನ ಯಾಕೆ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋದರ ಮಹತ್ವ ಏನು ನೋಡೋಣ ಬನ್ನಿ. ಚಾಣಕ್ಯರ ಮೊದಲನೇ ನಿಯಮ ತುಂಬನೇ ಸರಳ ಮತ್ತು ಸ್ಪಷ್ಟ. ನಮ್ಮ ಯೋಜನೆಗಳ ಬಗ್ಗೆ ಎಲ್ಲರತ್ರಿನೂ ಹೇಳ್ಕೊಂಡು ಓಡಾಡಬಾರದು. ಬದಲಿಗೆ ಸದ್ದಿಲ್ಲದೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಯೋಜನೆಗಳ ಬಗ್ಗೆ ಮಾತನಾಡೋದೇ ನಮಗೆ ಕೆಲಸ ಮಾಡಿದಷ್ಟು ಖುಷಿ ಕೊಟ್ಬಿಡುತ್ತೆ ಅಲ್ವಾ? ಆಮೇಲೆ ನಮ್ಮ ಗಮನ ಬೇರೆ ಕಡೆ ಹೊರಟೋಗ್ಬೋದು. ಈ ಪ್ರಕ್ರಿಯೆಯನ್ನ ಒಂದು 3 ಹಂತಗಳಲ್ಲಿ ನೋಡಬಹುದು. ಮೊದಲನೇದು, ನಮ್ಮ ಯೋಜನೆಯನ್ನ ಗೌಪ್ಯವಾಗಿ ಇಡೋದು. ಎರಡನೇದು, ಅದರ ಮೇಲೆ ಪೂರ್ತಿ ಶ್ರದ್ಧೆಯಿಂದ ಸದ್ದಿಲ್ಲದೆ ಕೆಲಸ ಮಾಡೋದು. ಮತ್ತು ಕೊನೆಯದಾಗಿ, ನಮ್ಮ ಕೆಲಸದ ಫಲಿತಾಂಶವೇ ಮಾತನಾಡೋ ಹಾಗೆ ಬಿಡೋದು. ಆಗ ನಮ್ಮ ಯಶಸ್ಸು ತಾನಾಗಿಯೇ ಜಗತ್ತಿಗೆ ಗೊತ್ತಾಗತ್ತೆ. ಈ ಮೊದಲನೇ ನಿಯಮದ ತಿರುಳೇ ಇದು. ಹೆಚ್ಚು ಕೆಲಸ, ಕಡಿಮೆ ಮಾತು. ಇದು ಸುಮ್ಮನೆ ಹೇಳುವ ಮಾತಲ್ಲ, ಬದಲಾಗಿ ಯಶಸ್ಸನ್ನು ಪಡೆಯಲಿಕ್ಕಿರುವ ಒಂದು ತುಂಬಾನೇ ಶಕ್ತಿಶಾಲಿ ಸೂತ್ರ. ಸರಿ, ನಮ್ಮ ಯೋಜನೆಗಳನ್ನು ಗೌಪ್ಯವಾಗಿ ಇಡುವುದು ಮೊದಲ ಹೆಜ್ಜೆ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು. ಚಾಣಕ್ಯರ ಎರಡನೇ ರಹಸ್ಯ ನಮ್ಮ ದೌರ್ಬಲ್ಯಗಳನ್ನ ಮುಚ್ಚಿಡೋದ್ರ ಬಗ್ಗೆ ಹೇಳುತ್ತೆ. ಇದು ನಮ್ಮ ವೈಯಕ್ತಿಕ ಭದ್ರತೆಗೆ ತುಂಬಾನೇ ಮುಖ್ಯ. ಇದು ಬಹಳ ಮುಖ್ಯವಾದ ಒಂದು ಎಚ್ಚರಿಕೆ. ನಮ್ಮ ದೌರ್ಬಲ್ಯಗಳನ್ನು ಯಾವತ್ತೂ ಯಾರ ಮುಂದೆಯೂ ತೋರಿಸಬಾರ್ದು. ಯಾಕಂದ್ರೆ ಇದೇ ಜಗತ್ತಿನಲ್ಲಿ ಕೆಲವರು ಅದನ್ನೇ ನಮ್ಮ ವಿರುದ್ಧ ಒಂದು ಅಸ್ತ್ರದ ರೀತಿ ಬಳಸ್ಕೊಳ್ಬಹುದು. ಹಾಗಾಗಿ ನಮ್ಮ ಮೌನವೇ ನಮಗೆ ರಕ್ಷಾ ಕವಚ. ನಮ್ಮ ದೌರ್ಬಲ್ಯಗಳನ್ನ ಮುಚ್ಚಿಡೋದ್ರಿಂದ ಹಲವಾರು ಲಾಭಗಳಿವೆ. ಮೊದಲನೇದಾಗಿ, ಇದು ನಮ್ಮನ್ನ ಬೇರೆಯವರ ಶೋಷಣೆಯಿಂದ ಕಾಪಾಡುತ್ತೆ. ಎರಡನೇದಾಗಿ, ಸಮಾಜದಲ್ಲಿ ನಮ್ಮ ಒಂದು ಶಕ್ತಿಯುತ ಸ್ಥಾನವನ್ನ ಹಾಗೆ ಉಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಮುಂದಿನ ನಡೆ ಏನು ಅಂತ ವಿರೋಧಿಗಳಿಗೆ ಗೊತ್ತಾಗದ ಹಾಗೆ ಮಾಡಿ ಅವರನ್ನ ಗೊಂದಲದಲ್ಲಿಡುತ್ತೆ. ಹಾಗಾದ್ರೆ ಯಾರನ್ನೂ ನಂಬಲೇಬಾರ್ದಾ? ಚಾಣಕ್ಯರು ಹಾಗೆ ಹೇಳೋದಿಲ್ಲ. ಬದಲಿಗೆ ಎಲ್ಲರನ್ನೂ ಕಣ್ಣುಮುಚ್ಚಿ ನಂಬಬೇಡಿ ಅಂತಾರೆ. ನಂಬಿಕೆಯನ್ನ ಬಹಳ ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಿ ಆಯ್ದುಕೊಂಡ ವ್ಯಕ್ತಿಗಳ ಮೇಲೆ ಮಾತ್ರ ಇಡಬೇಕು. ಈ ಹೋಲಿಕೆಯನ್ನ ನೋಡಿದ್ರೆ ವಿಷಯ ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಎಲ್ಲರನ್ನೂ ನಂಬಿದ್ರೆ ದ್ರೋಹಕ್ಕೆ, ಮೋಸಕ್ಕೆ ಸುಲಭವಾಗಿ ಗುರಿಯಾಗುವ ಸಾಧ್ಯತೆ ಇರುತ್ತೆ. ಆದ್ರೆ ನಂಬಿಕೆಯನ್ನ ಜಾಗರೂಕತೆಯಿಂದ ಬಳಸಿದ್ರೆ ಕೆಟ್ಟ ಉದ್ದೇಶಗಳಿಂದ ರಕ್ಷಣೆ ಸಿಗತ್ತೆ ಮತ್ತು ನಮ್ಮ ಸಂಬಂಧಗಳು ಕೂಡ ಹೆಚ್ಚು ಗಟ್ಟಿಯಾಗಿರ್ತವೆ. ನಾವು ಯೋಜನೆಗಳನ್ನ ಮತ್ತು ದೌರ್ಬಲ್ಯಗಳನ್ನ ಮುಚ್ಚಿಡೋದ್ರ ಬಗ್ಗೆ ನೋಡಿದ್ವಿ. ಈಗ ಮುಂದಿನ ತತ್ವ, ಇದು ಶಾಂತವಾಗಿ ಸಹನೆಯಿಂದ ಇರುವುದರ ಶಕ್ತಿಯ ಬಗ್ಗೆ ಹೇಳುತ್ತೆ. ಚಾಣಕ್ಯರ 3ನೇ ನಿಯಮ ತಾಳ್ಮೆಯ ಬಗ್ಗೆ ಹೇಳುತ್ತೆ. ನಮ್ಮ ಗುರಿ ಸಾಧನೆಯಾಗೋವರೆಗೂ, ಯಶಸ್ಸು ಕೈ ಸೇರೋವರೆಗೂ ಶಾಂತವಾಗಿರಬೇಕು. ಅನಾವಶ್ಯಕ ಆತುರ, ಗದ್ದಲ ಮಾಡಿದ್ರೆ ನಮ್ಮ ಶಕ್ತಿ ಖರ್ಚಾಗುತ್ತದೆ ಹೊರತು ಗುರಿ ಹತ್ರ ಬರೋದಿಲ್ಲ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ಚಾಣಕ್ಯರು ಹೇಳುವ ಶಾಂತಿ ಅಥವಾ ಸಹನೆ ಅಂದ್ರೆ ಸುಮ್ನೆ ಕೈಕಟ್ಟಿ ಕೂರೋದಲ್ಲ. ಇದು ಒಂದು ಸಕ್ರಿಯವಾದ ಸ್ಥಿತಿ. ಅಂದ್ರೆ ಗುರಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡುವಾಗಲೂ ಒಂದು ಸಕಾರಾತ್ಮಕ ಮತ್ತು ಏಕಾಗ್ರತೆಯ ಮನೋಭಾವವನ್ನ ಹೊಂದುವುದೇ ನಿಜವಾದ ಸಹನೆ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಪ್ರಬಲವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೂ ನಾವು ಚರ್ಚೆ ಮಾಡಿದ ಎಲ್ಲ ನಿಯಮಗಳು ನಮ್ಮನ್ನ ಒಂದೇ ಒಂದು ಶಕ್ತಿಶಾಲಿಯಾದ ತತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದೇ ಆ ಅಂತಿಮ ಸತ್ಯ. ಸದ್ದಿಲ್ಲದೆ ಮೌನವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋದ್ರೆ ನಮ್ಮನ್ನು ಪ್ರಶ್ನೆ ಮಾಡಿದವರಿಗೆ, ಅನುಮಾನಪಟ್ಟವರಿಗೆ ಅಥವಾ ಟೀಕಿಸಿದವರಿಗೆಲ್ಲ ನಾವೇ ಉತ್ತರ ಕೊಡುವ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಮ್ಮ ಯಶಸ್ಸೇ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಜ್ಞಾನದ ಸಾರಾಂಶ ಏನು? ಯಶಸ್ಸಿನ ಆ ಸೂತ್ರ ಯಾವುದು? ಕೇಳಿದ್ರೆ ಆಶ್ಚರ್ಯ ಆಗುತ್ತ. ಅದು ತುಂಬಾ ಸರಳ. ಕಡಿಮೆ ಮಾತು, ಹೆಚ್ಚು ಕೆಲಸ, ಅಷ್ಟೇ. ಈ ಸರಳವಾದ ಸೂತ್ರವನ್ನ ಪಾಲಿಸಿದ್ರೆ ಅದರ ಫಲಿತಾಂಶ ಮಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಅದೇ ದೊಡ್ಡ ಯಶಸ್ಸು. ನಮ್ಮ ಮಾತುಗಳಿಗಿಂತ ನಮ್ಮ ಕೆಲಸಗಳು ಜೋರಾಗಿ ಮಾತನಾಡಬೇಕು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ.
ಚಾಣಕ್ಯರ ಈ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಯಶಸ್ಸು ಈ ಜಗತ್ತಿನಲ್ಲಿ ಯಾವ ರೀತಿ ಸದ್ದು ಮಾಡಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಉತ್ತರ ನಮ್ಮ ಮೌನವಾದ ಪರಿಶ್ರಮದಲ್ಲೇ ಅಡಗಿದೆ.